ಬಿಗ್ ಬಾಸ್ ಅಂತ ಬಂದಾಗ ಬಿಗ್ ಬಾಸ್ ಮನೆ ಒಳಗಡೆ ಏನು ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಆಚೆ ಬರ್ತಾ ಇದ್ರೆ ನಾವು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾವು ಏನು ಫಿನಾಲೆಯಲ್ಲಿ ಇರ್ತಾರೆ ಅಂತ ಅನ್ಕೊಂಡಿರ್ತೀವಿ, ಅವರೆಲ್ಲರೂ ಕೂಡ ಆಚೆ ಬರ್ತಾ ಇದ್ದಾರೆ. ಏನು ಕಾರಣ ಇರ್ಬೋದು? ಸೊ ನಿಮ್ಮ ಹತ್ರ ಬಂದಾಗ ಬೇಡದೇ ಇರೋ ವಿಷಯಕ್ಕೆ ಚೈತ್ರ ಅವರು ತುಂಬಾ ಮೂಗ್ ತೂರಿಸ್ತಾ ಇದ್ರು, ಅದೇ ಅವ್ರಿಗೆ ಮುಳುವಾಯ್ತು, ಅದೇ ಆಚೆ ಬರೋಕ್ಕೆ ಕಾರಣವಾಯ್ತು ಅಂತ ಟಾಕ್ ಇದೆ. ನಿಮ್ಮ ಪ್ರಕಾರ ಯಾಕೆ ಬಂದಿರ್ಬೋದು? ನಾನು ಆ ವಿಚಾರವನ್ನು ಒಪ್ಪೋದಿಲ್ಲ. ಯಾಕೆಂತ ಕೇಳಿದ್ರೆ, ಒಳಗಡೆ ಏನ್ ಮಾತುಕತೆಗಳು ನಡೆಯುತ್ತೆ ಅದು ಹೊರಗಡೆ ಜನ ಅದನ್ನ ಒಪ್ಪಲ್ಲ ಅನ್ನೋ ನಂಗೆ ಹೊರಗೆ ಬಂದ್ಮೇಲೆ ಅರ್ಥ ಆಗ್ತಿರೋದು. ಒಳಗಡೆ ಪ್ರತಿ ವಾರ ನನ್ನ ನಾಮಿನೇಟ್ ಮಾಡೋರು, ಪ್ರತಿ ವಾರ ನಂಗೆ ಕಳ್ಬೇಕು ಕೊಡೋರು, ಪ್ರತಿ ವಾರ ಕಸದ ಬುಟ್ಟಿಗೆ ಹಾಕೋರು, ಇದೆಲ್ಲ ಇದ್ದಾಗ ನನ್ಗೆ ಅನ್ನಿಸ್ತಿತ್ತು ಒಳಗಡೆ ಇದ್ದಾಗ ನಾನು ತುಂಬಾ ವೀಕು, ನಾನು ಉಳ್ಕೊಳ್ಳಲ್ಲ, ಮುಂದಿನ ವಾರ ಹೋಗ್ತೀನಿ ಅಂತ. ಆದ್ರೆ ಹೊರಗಡೆ ಬಂದಾಗ ಜನ ಮಾತಾಡ್ತಿದ್ದಾರೆ, ಇಲ್ಲ ನೀವು ಟಾಪ್ 5 ಇರ್ತಿದ್ರಿ, ಟಾಪ್ 3 ಇರ್ತಿದ್ವಿ ಅನ್ಕೊಳ್ತಿದ್ವಿ ನಾವು ಅಂತ ಜನ ಮಾತಾಡಿದ್ ನೋಡಿ ನನಗೆ ಆಶ್ಚರ್ಯ. ಮತ್ತು ಅಂದ್ರೆ ಮನೆ ಒಳಗಡೆ ನೋಡೋ ದೃಷ್ಟಿಕೋನದಲ್ಲಿ ಹೊರಗಡೆ ಜನ ನೋಡೋದಿಲ್ಲ ಅನ್ನೋದು ಅರ್ಥ ಆಯ್ತು. ಮತ್ತು ಬಹುತೇಕ ನನಗೆ ಈ ವಾರ ಏನಾಯ್ತು, ಈ ವಾರ ನನಗೆ ಟಾಸ್ಕ್ಗಳಲ್ಲಿ ನಾನು 2ನೇ ದಿನಕ್ಕೆ ಹೊರಗಡೆ ಉಳಿಬೇಕಾಯ್ತು. TTF ಕಂಟೆಂಡರ್ಶಿಪ್ನಿಂದ ನನ್ನ ಟೀಮ್ ನನ್ನನ್ನು ಸೋಮವಾರಕ್ಕೆಲ್ಲ ಹೊರಗಡೆ ಇಟ್ಬಿಡ್ತು. ಈ 2 ದಿನ ಆಡೋದಕ್ಕೆ ಸಿಕ್ಕಿದ್ದು. ನಾನು ಆಟ ಪ್ರಾರಂಭ ಮಾಡಿದ್ದೆ, 1 ದಿನದಲ್ಲಿ ಪ್ರಾರಂಭ ಮಾಡಿದ್ದೆ, ಆದಿತ್ಯವಾರ ಆಟ ಆಡಿದೆ, ಸೋಮವಾರ ಮತ್ತು ಮಂಗಳವಾರ 2 ದಿನದಲ್ಲಿ ಆಟ ಆಡಿದೆ, ಅಲ್ಲಿ ಮುಗಿದ್ಬಿಡ್ತು. ಅದ್ರ ನಂತರ ಉಸ್ತುವಾರಿನೂ ಮಾಡೋಕ್ಕಾಗಲಿಲ್ಲ, ಆಟನೂ ಆಡೋಕ್ಕಾಗಲಿಲ್ಲ. ಹಾಗಾಗಿ ಅಲ್ಲೆಲ್ಲೋ ಕಾಣಿಸ್ಕೊಳ್ಳೋ ವಿಚಾರದಲ್ಲೆಲ್ಲೋ ಒಂದ್ ಕಡೆ ಗೌಣ ಆದೆ ಅಂತ ಅನಿಸ್ತು. ಬಹುಶಃ ಅದು ನನಗೊಂದು ಸ್ವಲ್ಪ ಹೊಡೆತ ಕೊಟ್ಟಿರ್ಬೋದು ಈ ವಾರ ಅಂತ ಅನ್ಸುತ್ತೆ. ಆಮೇಲೆ ಒಂದು ವಾರ ನೀವು ಹೇಳ್ದಾಗೆ ಮನೆಯವರೆಲ್ಲರೂ ಕೂಡ ಕಳಪೆನ ಕೊಡ್ತಾರೆ, ಆಮೇಲೆ ಮುಖವಾಡ ಅಂತ ಹೇಳಿ ಪಟ್ಟ ಕಟ್ತಾರೆ, ಎಂಟರ್ಟೈನ್ಮೆಂಟ್ ಏನು ಇಲ್ಲ ಅಂತ ಹೇಳ್ತಾರೆ. ಬಟ್ ನಿಮಗೆ ಮಾತೇ ಬಂಡವಾಳ ಆಗಿರುವಾಗ ಒಂದು ಕಡೆ ಏನನ್ಸುತ್ತೆ, ನೀವು ಮಾತಾಡೋದೇ ಎಷ್ಟೋ ಜನಗಳಿಗೆ ಅದೇ ಎಂಟರ್ಟೈನ್ಮೆಂಟ್ ಅಲ್ವಾ? ಸೊ ಆ ರೀತಿಯ ಪಟ್ಟಗಳನ್ನ ಕೊಟ್ಟಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಬಿಗ್ ಬಾಸ್ ಮನೆಯಲ್ಲಿ? ನಾವೆಲ್ಲರೂ ಕೂಡ ನೋಡಿದೀವಿ. ಸೊ ನಿಮ್ಮ ಮುಖಾಂತರ ಹೇಳೋದಾದ್ರೆ ಅದನ್ನೆಲ್ಲ ಹೇಗೆ ಫೇಸ್ ಮಾಡಿದ್ರಿ? ನಾನು ಒಂದು ವಿಚಾರ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ, ನಾನು ಕ್ಯಾಮರಾ ಇದೆ ಅನ್ನೋದನ್ನ ಮರ್ತೇ ಬಿಟ್ಟಿದ್ದೆ. ಮೊದಲೇ 2 ವಾರ ಬಹಳ ಕಾನ್ಶಿಯಸ್ ಆಗಿದೆ, ಅಯ್ಯೋ ಕ್ಯಾಮರಾ ಇದೆ, ಎಲ್ಲಿ ಏನ್ ಕಾಂಟ್ರವರ್ಸಿ ಆಗುತ್ತೋ, ನಾವು ಬೇರೆ ಏನ್ ಮಾತಾಡ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ, ಕಂಟ್ರೋಲ್ ಇಲ್ಲದೆ ಮಾತಾಡ್ಬಿಟ್ಟು ಆಮೇಲೆ ಕಾಯ್ತಾ ಇರ್ತಾರೆ ನಮ್ಮ ಬಗ್ಗೆ ಕಾಂಟ್ರವರ್ಸಿ ಮಾಡಕ್ಕೆ, ಎಲ್ಲಿ ತಪ್ಪು ಹುಡುಕ್ತಾರೋ ಅಂತ ಭಯದಲ್ಲಿದೆ. 2 ವಾರ ಆಗ್ತಾ ಕ್ಯಾಮರಾ ಇರೋದು ಮರ್ತೇ ಹೋಗುತ್ತೆ. ಅಲ್ಲಿ ಸಹಜವಾಗಿ ಮರ್ತೋಗ್ಬಿಡುತ್ತೆ ಕ್ಯಾಮ್ರಾ ಇದೆ ಅನ್ನೋ, ಹಂಗೆ ಬದುಕಕ್ಕೆ ಆಗಲ್ಲ, ನೀವು ಕೂತ್ಕೊಳ್ಳೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಕ್ಯಾಮ್ರಾ ಇದೆ ಅನ್ನೋದು ಯೋಚನೆ ಮಾಡಿದ್ರೆ ಮರ್ತೇ ಬಿಟ್ಟಿದ್ದೆ. ಹಾಗಾಗಿ ನನಗೆ ಯಾವತ್ತು ಮುಖವಾಡದ ಅವಶ್ಯಕತೆ ಇರಲಿಲ್ಲ. ಮುಖವಾಡ ಹಾಕೊಂಡೇ ಬದುಕಬೇಕಾಗಿದ್ದಿದ್ರೆ ನಾನು ಚೈತ್ರ ಕುಂದಾಪುರ ಒಳಗಡೆ ಇರ್ತಿದ್ದೆ. ಸಾಮಾನ್ಯ ಚೈತ್ರ ಆಗಿ ತಮಾಷೆ ಮಾಡ್ಕೊಂಡು, ಕಾಲು ಎಳ್ಕೊಂಡು, ಹತ್ಕೊಂಡು, ನಕ್ಕೊಂಡು ಹಾಗಿರೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಮುಖವಾಡ ಧರಿಸಿದ್ರೆ ಅದನ್ನ ಮನೆಯವರು ಕೊನೆದಾಗ ಒಪ್ಕೊಂಡ್ರು, ಇಲ್ಲ ಚಾನ್ಸ್ ಇರಲಿಲ್ಲ ಹಾಗೆ ಅಂತ. ಮತ್ತು ನನಗೆ ಗೊತ್ತಿರಲಿಲ್ಲ ಯಾವ್ದು ಎಂಟರ್ಟೈನ್ಮೆಂಟು ಅಂತ. ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯೊಳಗೆ ಅಲ್ಲದೆ ಇರೋ ಕಾರಣಕ್ಕೆ ನನಗೆ ನಾನು ಅನ್ಕೊಳ್ತಿದ್ದೆ ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ, ಹಾಡಾಡ್ತಾರೆ, ಬೆಳಗ್ಗೆ ಸಾಂಗ್ ಬಂದ ತಕ್ಷಣ ಡಾನ್ಸ್ ಮಾಡ್ತಾರೆ, ಸೊ ಇದೆಲ್ಲ ಇವ್ರ ಎಂಟರ್ಟೈನ್ಮೆಂಟು ಅಂತ. ಹೊರಗಡೆ ಬಂದಮೇಲೆ ಗೊತ್ತಾಯಿತು, ಓಕೆ ನಾನು ಮಾತಾಡೋದು ಎಂಟರ್ಟೈನಿಂಗ್ ಆಗಿರ್ತಿತ್ತು, ಅದನ್ನೂ ಜನ ಇಷ್ಟಪಡ್ತಿದ್ರು. ಯಾಕಂದ್ರೆ ಮನೆ ಒಳಗೆ ಈ ದಿನ ಕೇಳೋದು ಒಂದೇ, ನೀನು ಮಾತಾಡಬೇಡ ಕಿರಿಕಿರಿ ಆಗುತ್ತೆ ಅಂತ. ಹೊರಗಡೆ ಬಂದ ಜನ ಅದೇ ಮಾತನ್ನು ಇಷ್ಟಪಡ್ತಿದ್ರು ಅಂತ ಗೊತ್ತಾದಾಗ ನಿಜವಾಗ್ಲೂ ನನಗದು ನಂಬೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬಹುಶಃ ಇನ್ನೊಂದು ಸ್ವಲ್ಪ ಆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನನಗೆ ಆ ವಾರ ಕ್ಯಾಪ್ಟನ್ಸಿ ಕಂಟೆಂಡರ್ಶಿಪ್ಪಿಂದ ಈ TTF ಇದರಿಂದ ಹೊರಗಡೆ ಬರದೇ ಹೋಗಿದ್ದಿದ್ರೆ ಇನ್ನಷ್ಟು ನಾನು ಆಕ್ಟಿವ್ ಆಗಿರ್ತಿದ್ನೇನೋ, ಇಷ್ಟು ಬೇಗ ಬರ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಇನ್ನ ಚೈತ್ರ ಅವರು ಯಾರೇ ಏನೇ ಮಾತನಾಡಿದ್ರು ತಮ್ದು ತಪ್ಪಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಮಾತನಾಡುವಂತಹ ಸ್ವಭಾವ. ಆದ್ರೆ ಎಲ್ಲೋ ಒಂದು ಕಡೆ ರಜತ್ ಅವ್ರಿಗೆ ಅರಕೆ ಕುರಿ ಆದ್ರ ಅಂತ ಹೇಳ್ಬಿಟ್ಟು ಸಾಕಷ್ಟು ನಿಂದಿಸ್ತಾ ಇದ್ರು ನಿಮ್ಮನ್ನ. ಎಲ್ಲೋ ಒಂದ್ ಕಡೆ ಹಾಗನ್ಸ್ತು, ಯಾಕಂದ್ರೆ ಯಾರಿಗೂ ಕೂಡ ರಜತ್ ಅವ್ರ ಬಾಯಿ ಮುಚ್ಚೋಕ್ ಆಗೋದೇ ಇಲ್ಲ, ಬಟ್ ಚೈತ್ರ ಅವ್ರು ಮಾತಾಡಿ ಬಾಯಿ ಮುಚ್ಚಿಸ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಅವ್ರ ಕಡೆಯಿಂದ ಕುಗ್ಗಿದ್ರ ಚೈತ್ರ ಅವರು. ಅಂದ್ರೆ ನಾನ್ ರಜತ್ ಫಸ್ಟ್ ಬಂದಾಗ ನಂಗೆ ಬಹಳ ಇರಿಟೇಟ್ ಆಗೋದು, ಈ ಮನುಷ್ಯ ಏನು ಬಾಸ್ ಅಂತ ಕರೆದು ಬಹಳ ಹಿಂಸೆ ಕೊಡ್ತಾನೆ ಅಂತ ಬಹಳ ಅನ್ಸೋದು. ಆ ಕಾರಣಕ್ಕೆ ನಾಮಿನೇಟ್ ಮಾಡಿದೀನಿ ಆ ಮನುಷ್ಯನ, ನಾಮಿನೇಟ್ ಮಾಡಿ ಅಲ್ಲೂ ಬಾಸ್ ಅಂತಲೇ ಕರೆದ್ರು ಮತ್ತು ಕೂಡ. ಆಮೇಲೆ ಏನ್ ಅನ್ಸಕ್ ಶುರುವಾಯ್ತು ಅಂದ್ರೆ, ಆ ವ್ಯಕ್ತಿ ಮಾತಾಡ್ತಿರೋದೆಲ್ಲವೂ ಕೂಡ ಮಾತಿಗೆ ಏನೋ ಒಂದು ಕೊಡ್ಬೇಕು ಕೌಂಟ್ರು ಅನ್ನೋ ಕಾರಣಕ್ಕೆ ಕೊಡ್ತಿದ್ರು ಹೊರತು ಆ ಮಾತನಲ್ಲಾಗ್ಲಿ ವಾದದಲ್ಲಾಗ್ಲಿ ತೂಕ ಇರ್ಲಿಲ್ಲ ಅಂತ ಅನಿಸ್ತಿತ್ತು. ಹಾಗಾಗಿ ನಾನು ನೆಗ್ಲೆಕ್ಟ್ ಮಾಡ್ತಾ ಬಂದೆ. ನಾನು ಇದನ್ನ ಸ್ವತಃ ರಜತ್ಗೂ ಹೇಳಿದ್ದೆ, ನಾನು ವಾದ ಮಾಡ್ಬೇಕು ಅಂತಂದ್ರೆ ದೇಹದಲ್ಲಿ ತೂಕ ಇರೋದು ಬೇಕಾಗಿಲ್ಲ, ನನಗೆ ನಾಲ್ಗೆನಲ್ಲಿ ತೂಕ ಇರಬೇಕು. ಯಾವ ವ್ಯಕ್ತಿ ನಾಲ್ಗೆ ತೂಕ ಇರುತ್ತೆ ಆ ವ್ಯಕ್ತಿ ಜೊತೆ ನಾನು ವಾದ ಮಾಡ್ತೀನಿ, ನಿಮ್ಗೆ ವಿಚಾರದಲ್ಲಾಗ್ಲಿ ನಾಲ್ಗೆನಲ್ಲಾಗ್ಲಿ ತೂಕ ಇಲ್ಲ, ಹಾಗಾಗಿ ನನ್ನ ಹತ್ರ ವಾದ ಮಾಡಕ್ ನಿಮ್ಗೆ ಯಾವುದೇ ರೀತಿಯ ಅರ್ಹತೆನೇ ಇಲ್ಲ ಅಂತ ವಾದ ಮಾಡ್ಬಿಟ್ಟಿದ್ದೆ. ನಾನು ಆಮೇಲೆ ನೆಗ್ಲೆಕ್ಟ್ ಮಾಡ್ತಾ ಬಂದೆ. ವೇಸ್ಟ್ ಇದು, ಏನೋ ಒಂದು ವಿಚಾರ ಇಟ್ಕೊಂಡು ಮಾತಾಡೋದು ಬೇರೆ, ಸುಮ್ನೆ ಕಾರಣನೇ ಇಲ್ಲದೆ ನೆಪನೇ ಇಲ್ಲದೆ ಕಾಲೆಳೆಯೋದು ಬೇರೆ ಅಂತ ಅನ್ಸಕ್ ಶುರುವಾಯ್ತು. ಹಾಗಾಗಿ ಹೊರತ ಸ್ವಲ್ಪ ವಾದ ಮಾಡೋದು ಕಡಿಮೆ ಮಾಡಿದೆ. ಹೋಗಪ್ಪ ನೀನ್ 1000 ಹೇಳ್ಕೊ, ನಾನೇನ್ ಕೇರ್ ಮಾಡಲ್ಲ, ಹೋಗು ಅನ್ನೋ ತರನೇ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಅವ್ರಿಗೆ ಅದು ಬಹಳ ಇರಿಟೇಟ್ ಆಗೋದು, ನಾನು ಏನಂದ್ರೆ ಇವಳು ಜಗಳಕ್ಕೆ ಬರಲ್ವಲ್ಲ ಅನ್ನೋ ತರನೂ ಇತ್ತು. ಆದ್ರೆ ನಾನು ಅದನ್ನ ಬಿಡಬೇಕು, ಇದಾಗಲ್ಲ, ಇರಿಟೇಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನ್ ನೆಗ್ಲೆಕ್ಟ್ ಮಾಡ್ತಿದ್ದೆ ಅಷ್ಟೇ. ಮಾತಿನ ಅಸ್ತ್ರ, ಇನ್ನೊಂದು ನೆಗ್ಲೆಕ್ಟ್ ಮಾಡೋದು. ಅದೇ ಎರಡರಲ್ಲಿ ಒಂದು. ಅಂದ್ರೆ ನಾನು ಯಾವಾಗ್ಲೂ ಅಷ್ಟೇ, ನನ್ನ ಸಮಾನಕ್ಕೆ ಅವ್ರು ವಾದ ಮಾಡಬಲ್ರು ಅನ್ನೋದಾದ್ರೆ ಮಾತ್ರ ಅವ್ರ ಹತ್ರ ವಾದ ಮಾಡ್ತೀನಿ.
ನನ್ನ ಘನತೆಗೆ ಎಷ್ಟಿದೆ ಅಷ್ಟೇ ತೂಕ ಎದುರಾಳಿಗೂ ಇರಬೇಕು. ಆ ತೂಕ ಇರೋರ್ ಜೊತೆ ಮಾತ್ರ ವಾದ ಮಾಡೋದು ಒಂದು ಪ್ರಯೋಜನ ಇರುತ್ತೆ. ತೂಕ ಇಲ್ಲದೆ ಇರೋರ್ ಜೊತೆ ನಾನು ವಾದ ಮಾಡೋದಿಲ್ಲ. ಅದಕ್ಕೆ ಆಗ ನನ್ ಘನತೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ವಾದ ಮಾಡ್ತಿರ್ಲಿಲ್ಲ. ರಜತ್ ಅವ್ರು ನೋಡ್ತಿದ್ರೆ ಗ್ಯಾರಂಟಿ ಅವ್ರು ಹೊರಗಡೆ ಬಂದಲ್ಲಿ ಇದೆ ನಾನು ನೇರವಾಗಿ ಹೇಳಿದೀನಿ, ದೇಹಕ್ಕೆ ತೂಕ ಇದೆ ಅಷ್ಟೇ, ನಿಮ್ದು ನಾಲ್ಗೆಗೆ ತೂಕ ಇಲ್ಲ. ನಾನು ವಾದ ಮಾಡ್ಬೇಕು ಅಂದ್ರೆ ನಾಲ್ಗೆಗೆ ತೂಕ ಇರ್ಬೇಕು, ಅದಿಲ್ಲ ಹೋಗಿ ಅಂತಲೇ ಅಂತಿದ್ದೆ ನಾನು. ಓಕೆ, ನಂಗೆ ಏನ್ ಡೌಟ್ ಅಂದ್ರೆ ಚೈತ್ರ, ಈಗ ಒಳಗಡೆ ಏನು ಇರಿಸು ಮುನಿಸುಗಳಿರುತ್ತೆ, ಜಗಳ ಆಡ್ತಾ ಇರ್ತೀರಾ. ಸೊ ಹೊರಗಡೆ ಈಗ ಹಿಂದಿನ ಕಂಟೆಸ್ಟೆಂಟ್ಸ್ಗಳೆಲ್ಲ ನೋಡಿದಾಗ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಒಂದು ಡಿನ್ನರ್ಗೆ ಹೋಗ್ತಾರೆ, ಲಂಚ್ ಪಾರ್ಟಿ ಎಲ್ಲದಕ್ಕೂ ಹೋಗ್ತಾರೆ. ಸೊ ಅದು ಹೇಗೆ ಸಾಧ್ಯ ಅಂತ ನಮ್ಗೆ ಏನು ಅನ್ಸ್ಬಿಡುತ್ತೆ, ಒಳಗಡೆ ಇವ್ರು ಆಡ್ತಿದ್ದೆಲ್ಲ ನಾಟಕನ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಆಗಿರ್ತಾರೆ ಟೀಮ್ ಆಗಿ. ಸೊ ಅದು ಕ್ಯೂರಿಯಾಸಿಟಿ. ನೀವು ಇವಾಗ ಹೇಳ್ತಾ ಇರೋದು ನೋಡಿದಾಗ ಅವ್ರು ಹೊರಗಡೆ ಬಂದಾಗ ಅವ್ರ ಪ್ರತಿಕ್ರಿಯೆ ಏನಿರುತ್ತೆ ಅಂತ ನೋಡೋಣ ಅಂದ್ರೆ ಏನೂ ಇರೋದಿಲ್ಲ, ಎಲ್ಲರೂ ಒಟ್ಟಿಗೆ ಚೆನ್ನಾಗಿರ್ತೀವಿ. ನಾವು ಅಲ್ಲೇ ಜಗಳ ಆಡಿರ್ತೀವಲ್ಲ, ನಾಮಿನೇಟ್ ಮಾಡಿ ಜಗಳ ಆಗಿದ್ರು ಕೂಡ ಇನ್ನೊಂದು 15-20 ನಿಮಿಷ ಜಗಳ ಆಗಿರುತ್ತೆ. ಆಮೇಲೆ ಊಟಕ್ಕೆ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಬೇಕು, ಅಡಿಗೆ ಒಟ್ಟಿಗೆ ಮಾಡ್ಬೇಕು. ಈಗ ಅಡಿಗೆ ಡಿಪಾರ್ಟ್ಮೆಂಟ್ ನಲ್ಲಿ 5-6 ಜನ ಇರ್ತೀವಿ ಅಂತ ಇಟ್ಕೊಳ್ಳಿ, ಅವರವರ ನಾಮಿನೇಟ್ ಮಾಡ್ಕೊಂಡಿರ್ತಾರೆ. ಅಡಿಗೆ ಮಾಡುವಾಗ ನಿಲ್ಲೇಬೇಕು, ಮಾತಾಡ್ಲೇಬೇಕು. ಅಲ್ಲಿ ಪರಿಸ್ಥಿತಿ ಹಾಗಿರುತ್ತೆ. ಈಗ ಕಳಪೆ ಕೊಟ್ರು, ಜಗಳ ಮಾಡಿದ್ವಿ, ಕೆಲವು ಪರ್ಸ್ನಲ್ ಇರುತ್ತೆ ಗೊತ್ತಾ. ಈಗ ಮನೆ ತುಂಬಾ ಜನ ಇದ್ದಾಗ ಪರ್ಸ್ನಲಿ ತುಂಬಾ ಜಗಳ ಮಾಡಿರ್ತೀವಿ. ಆ ಜಗಳಗಳು ಒಂದು ವಾರ ಎಲ್ಲ ಕ್ಯಾರಿ ಆಗೋದಿದೆ. ಒಂದು ವಾರ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರೆ, ಒಂದು ಟೀಮ್ ಮಾಡ್ತಾರೆ. ಟೀಮ್ ಮಾಡಿದಾಗ ಒಂದೇ ಟೀಮಲ್ಲಿ ಆಡ್ಬೇಕು ಅಂತ ಬಂದಾಗ ಆ ಮನಸ್ತಾಪ ಕರ್ಗ್ ಹೋಗುತ್ತೆ. ಅಲ್ಲಿ ಹೇಗಾಗುತ್ತೆ ಅಂದ್ರೆ ನಿಮಗೆ ಬೇರೆ ಮುಖಗಳಿಲ್ಲ ಕಾಣೋದಕ್ಕೆ, ಡಿಸ್ಟ್ರಾಕ್ಷನ್ಸ್ ಇಲ್ಲ ನಿಮ್ಗೆ. ಎಲ್ಲೋ ಟಿವಿ ಇದೆ, ಮೊಬೈಲ್ ಇದೆ, ಪೇಪರ್ ಇದೆ, ಪುಸ್ತಕ ಇದೆ, ಏನೂ ಇಲ್ಲ. ಬೆಳಗಾದ್ರೆ ಅದೇ ಮುಖಗಳನ್ನ ನೋಡ್ಬೇಕು. ಎಷ್ಟೆಷ್ಟು ಅಂತ ನೀವು ಜಗಳ ಕ್ಯಾರಿ ಮಾಡ್ತೀರಾ? ಸಾಧ್ಯನೇ ಇಲ್ಲ. ನೀವು ಆ ಕ್ಯಾರಿ ಮಾಡ್ತಾ ಹೋದ್ರೆ ಕುಗ್ಗಿ ಬಿಡ್ತೀರಾ. ಮಾನಸಿಕವಾಗಿ ನೀವು ಕುಗ್ತೀರಾ ಅಂತಂದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾಗುತ್ತೆ. ಉಳ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನೀವು ಅವ್ರ ಜೊತೆ ಬೆರಿಲೇಬೇಕು. ಈಗ ನನಗೂ, ಈಗ ಶಿಶಿರಣ್ಣಂಗೂ ನಂಗೂ ಜಗಳ ಆಯ್ತು, ನಾವು ಮತ್ತೆ ಒಂದೇ ಜೋಡಿ ಟಾಸ್ಕ್ ಆಡ್ಲೇಬೇಕಾಯ್ತು, ಡಾನ್ಸ್ ಮಾಡ್ಲೇಬೇಕಾಯ್ತು. ಅಷ್ಟೊತ್ತಿಗೆ ನಮ್ಮ ಮನಸ್ತಾಪಗಳು ಸರಿಯಾಗೋಯ್ತು. ಈಗ ಸಹಜ ಅಲ್ವ, ಈಗ ಎಷ್ಟೇ ಜಗಳ ಇದ್ದು ಜೊತೆಲಿ ಬಂದು ಮಾತಾಡುವಾಗ ಸರಿ ಆಗೇ ಆಗುತ್ತೆ. ಹಾಗೆ ಅಲ್ಲಿ ಇನ್ನೊಂದು ಸೆಕೆಂಡಿಗೆ ನಾವು ಸರಿ ಆಗ್ತಿದ್ವಿ, ಸರಿ ಆಗ್ಲೇಬೇಕಾದ ಅನಿವಾರ್ಯತೆ ಅಲ್ಲಿತ್ತು. ಆಗ್ಲಿಲ್ಲ ಅಂತಂದ್ರೆ ಬಿಗ್ ಬಾಸ್ ಏನೋ ಒಂದು ಟಾಸ್ಕ್ ಕೊಡೋರು, ಟೀಮ್ ಮಾಡ್ತಿದ್ರು. ಆ ಟೀಮಲ್ಲಿ ಜೊತೆಗೆ ಯಾವುದೋ ಒಂದು ಟಾಸ್ಕ್ ಎದ್ದ ಖುಷಿನಲ್ಲಿ ಎಲ್ಲರೂ ಸಂಭ್ರಮಾಚರಣೆ ಮಾಡುವಾಗ ಎಲ್ಲ ಮನಸ್ತಾಪಗಳನ್ನು ಬಿಟ್ಟು ಮಾಡ್ತಿದ್ವಿ ಅಂತ. ಕೆಲವು ಜಗಳ, ಈಗ ನಂದು ತ್ರಿವಿಕ್ರಮಣ್ಣಂದು ತುಂಬಾ ಕ್ಯಾರಿ ಆಯ್ತು 1-2 ವಾರ, ನನ್ನ ಶಿಶಿರಣ್ಣ ಒಂದು ಜಾಸ್ತಿ ಕ್ಯಾರಿ ಆಗ್ಲಿಲ್ಲ. ಕೆಲವ್ದು ಹಂಗೆ ಕ್ಯಾರಿ ಆಗುತ್ತೆ, ಆದ್ರೆ ಕೆಲವು ಸಂದರ್ಭಗಳಲ್ಲಿ ಮತ್ತೆ ಸರಿ ಆಗ್ತೀವಿ ನಾವು, ಅದು ಸರಿ ಮಾಡುತ್ತೆ ಅದು ಅಂತ. ಆ ಥರ ಇದೆ. ಈಗ ಹೊರಗಡೆ ಬಂದ್ಮೇಲೆ ಎಷ್ಟೇ ಕಿತ್ತಾಡಿರ್ಲಿ, ಹೊರಗಡೆ ಬಂದ್ಮೇಲೆ ಮತ್ತೆ ಎಲ್ಲರೂ ಅಷ್ಟೇ ಚೆನ್ನಾಗಿರ್ತೀವಿ. ಈಗ ಮತ್ತೆ ವಾಪಸ್ ಒಳಗಡೆ ಹೋದ್ರು ಕೂಡ ಹಂಗೆ ನಾರ್ಮಲ್ ಆಗಿರ್ತೀವಿ. ಓಕೆ, ವಂಡರ್ಫುಲ್. ಇನ್ನು ನೀವು ಪರ್ಸ್ನಲ್ ವಿಚಾರಕ್ಕೆ ಜಗಳ ಅಂತ ಬಂದಾಗ ನನಗೆ ನೆನಪಾಯ್ತು, ಜಗದೀಶ್ ಅವರು ತುಂಬ ಪರ್ಸ್ನಲಿ ನಿಮಗೆ ನಿಮ್ಮ ಏನು ಮೈನಸ್ಗಳಿದೆ ಅದನ್ನೇ ಎತ್ತಿಡಿಯೋರು. ನಿಂದ ಆ ಕೇಸ್ ಇದೆ, ಈ ಕೇಸ್ ಇದೆ, ನನಗೆ ಒಂಥರ ಧಮಕಿ ಹಾಕೋತರ. ನಮಗೆ ನೋಡಿದವ್ರಿಗೆ ವಾಟ್ ಈಸ್ ದಿಸ್, ಇವ್ರು ಏನು ಹೇಳ್ತಿದ್ದಾರೆ ಅದೆಲ್ಲ ಬೇಕಂತ ನಮಗೆ ಅಂಥದ್ರಲ್ಲಿ ಚೈತ್ರಂಗೆ ಏನು ಅನಿಸ್ತಾ ಇತ್ತು, ಹೇಗೆ ಫೇಸ್ ಮಾಡಿದ್ರಿ ಅದನ್ನೆಲ್ಲ? ರಿಯಲಿ ವಾವ್, ಧೈರ್ಯ ಅಲ್ಲ ಅಂತ ಅನ್ಸುತ್ತೆ ನಮ್ಗೆ ಆಚೆ ಕಡೆ ನೋಡಿದಾಗ. ಎಸ್, ನನ್ಗೆ ಆಕ್ಚುಲಿ ಅವ್ರು ಜಗದೀಶ್ ಸರ್ ಮೊದಲನೇ ದಿನದಿಂದ ನನ್ನ ಟಾರ್ಗೆಟ್ ಮಾಡ್ತಿದ್ರು. ನಾನು ಅವ್ರಿಗೆ ಜಗಳಕ್ಕೆ ಸಿಗ್ತಿರ್ಲಿಲ್ಲ. ಆ ಮನುಷ್ಯ ಹೆಂಗೆ ಅಂದ್ರೆ ತುಂಬಾ ಮಗುವಿನ ತರ ಇರ್ತಾರೆ, ಒಳ್ಳೆ ಮನುಷ್ಯನೇ. ಬೆಳಗಾದ್ರೆ ತುಂಬಾ ಒಳ್ಳೆ ದೇವ್ರ ತರ ಬಂದು ಎಲ್ಲರ ಜೊತೆ ಡಾನ್ಸ್ ಮಾಡಿ, ಎಲ್ಲರಿಗೂ ನೀರು ಕೊಟ್ಟು, ಮಾನವೀಯತೆ ಬಗ್ಗೆ ಮಾತಾಡಿ ನನ್ನ ಜೊತೆ ತುಂಬಾ ಚೆನ್ನಾಗಿ. ನಂಗೆ ಗೊತ್ತಮ್ಮ ಇವಳನ್ನ ಸಿಕ್ಕಾಕ್ಸಿದ್ದಾರೆ, ತುಂಬಾ ಮೋಸ ಆಗಿದೆ, ಇವಳಿಗೆ ಷಡ್ಯಂತ್ರ ಮಾಡಿ ಸಿಕ್ಕಾಕ್ಸಿದ್ದಾರೆ, ಎಲ್ಲ ಮನೆಯವ್ರಿಗೆಲ್ಲ ಹೇಳೋರು. ಪಾಪ ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ ಎಲ್ಲ ಅನ್ನೋರು. ಸಂಜೆ ಆದ್ರೆ ಮತ್ತೆ ಜಗಳ ಶುರು ಮಾಡೋರು. ನನ್ನ ಹತ್ರ ಕಂಟಿನ್ಯೂ ಜಗಳ, ಕಾಲ್ಕೆರೆಗೆ ತುಂಬಾ ಪ್ರಯತ್ನಗಳನ್ನು ಪಟ್ಟಿದ್ದಾರೆ. ನಾನು ಪೂಜೆ ಮಾಡೋ ರೀತಿ ಬಗ್ಗೆ, ದೇವ್ರ ಬಗ್ಗೆ ಎಲ್ಲ ಕಾಲ್ಕೆರೆಗೆ ಟ್ರೈ ಮಾಡ್ತಿದ್ರು. ಬಟ್ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೆ, ಅಲ್ಲೆಲ್ಲೂ ನಿಲ್ತಿರ್ಲಿಲ್ಲ, ಅವಕಾಶನೇ ಕೊಡದೆ ಎದ್ದು ಹೋಗ್ತಿದ್ದೆ. ಹಾಗಾಗಿ ಅವ್ರಿಗೆ ಅವಕಾಶ ಸಿಗ್ತಿರ್ಲಿಲ್ಲ. ಬಟ್ ಕೊನೆಯದಾಗ ನಡೆದ ಜಗಳ ಇದೆಲ್ಲ ಅದು ತುಂಬಾ ಪರ್ಸನಲ್ ಆಗೋದಕ್ಕೆ ಶುರುವಾಯ್ತು. ಅಂದ್ರೆ ಅವ್ರಿಗೆ ಗೊತ್ತಾಯ್ತು ನಾನು ಪರ್ಸನಲ್ ಟಾರ್ಗೆಟ್ ಮಾಡಲಿಲ್ಲ ಅಂದ್ರೆ ಇವ್ಳು ಟ್ರಿಗರ್ ಆಗಲ್ಲ ಅನ್ನೋ ಥರ. ನಾನು ತುಂಬಾ ಕಂಟ್ರೋಲ್ ಮಾಡಿದೆ, ಯಾವುದೇ ಕಾರಣಕ್ಕೂ ಟ್ರಿಗರ್ ಆಗಬಾರ್ದು ಜಗದೀಶ್ ಅವ್ರ ಹತ್ರ. ಯಾಕಂದ್ರೆ ಮನೆಯವ್ರನ್ನ ಪ್ರತಿದಿನ ಜಗಳ ಮಾಡೋರು, ಪ್ರತಿದಿನ ಒಬ್ಬರನ್ನ ಬಿಟ್ಟಿದ್ದಾರೆ ಅಂತಿಲ್ಲ, ಎಲ್ಲರ ಹತ್ರ ಜಗಳ ಮಾಡ್ತಿದ್ರು. ಎಲ್ಲಾರ ಮೇಲೆ ಬಾಯಿ ತೆಗೆದು ನಾನು ನಿನ್ ಮೇಲೆ ಕೇಸ್ ಹಾಕ್ತೀನಿ, ನಾನು ನಿನ್ ಮೇಲೆ ಕೇಸ್ ಹಾಕ್ತೀನಿ, ನಾನು ನಿನ್ ಮೇಲೆ. ಮನೆಯವ್ರನ್ನೆಲ್ಲ ಹೆದರೋರು. ಈಗ ನಾವು ಸಾಮಾಜಿಕ ಜೀವನದಲ್ಲಿರೋ ನಮಗೆ ಅದೆಲ್ಲ ಗೊತ್ತು, ನಾವೇನು ಹೆದರಲ್ಲ. ಅಲ್ಲಿರೋರು ಹಾಗಲ್ಲ, ಬೇರೆ ಪ್ರಪಂಚದಿಂದ ಬಂದಿರೋರು, ಯಾವುದೋ ಸಿನಿಮಾಲಿ ಹೋಗ್ತೀನಿ, ಇನ್ನೇನೋ ಬದುಕು ಕಟ್ಕೊಳಕ್ ಬಂದಿರೋ ಅವ್ರಿಗೆಲ್ಲ ಭಯ ಆಗೋದು. ಏನಕ್ಕ ಓದಿರಲ್ಲ ಕೇಸ್ ಹಾಕ್ತೀನಿ ಅಂತಾರಲ್ಲ ಅಂತ. ಏನು ಹಾಕಲ್ಲ, ಸುಮ್ಮನೆ ಇರಪ್ಪ, ಹಂಗೆಲ್ಲ ಹಾಕಕ್ಕಾಗಲ್ಲ ಅಂತ. ಕೊನೆಗೆ ಚಾನೆಲ್ ಮೇಲೆ ಕೇಸ್ ಹಾಕ್ತೀನಿ, ಕಂಪನಿ ಮೇಲೆ ಕೇಸ್ ಹಾಕ್ತೀನಿ, ಬಿಗ್ ಬಾಸ್ ಕೇಸ್ ಹಾಕ್ತೀನಿ ಎಲ್ಲ ಅನ್ನಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರ ಮಾತು ಸೀರಿಯಸ್ ತಗೊಂಡಿರ್ಲಿಲ್ಲ. ಆದರೆ ಅದು ಅತಿರೇಕಕ್ಕೆ ಹೋದಾಗ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಲೇಬೇಕಲ್ವಾ. ತುಂಬ ಪರ್ಸ್ನಲ್ ಆಗಿ ಹೋದಾಗ ಜನಕ್ಕೆ ಅದೇನೋ ತಪ್ಪಾಕನ್ನೋ. ಈಗ ನನ್ನ ಮೇಲೆ 28 ಕೇಸ್ ಇದೆ, ಹಂಗೆ ಅಂದ್ರೆ ನನ್ನ ಮೇಲೆ ಆ ಥರ ಅಷ್ಟೆಲ್ಲ ಕೇಸ್ಗಳು ಖಂಡಿತ ಇಲ್ಲ. ಸೊ ಇವ್ರು ಇಲ್ಲದೆ ಇರೋದನ್ನೆಲ್ಲ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಆಗ ನಾನು ಇನ್ನೂ ಉತ್ತರ ಕೊಡಲಿಲ್ಲ ಅಂತ ನಾನು ಕಳ್ಕೊಂಡಂಗೆ ಆಗುತ್ತೆ. ಏನು ಇವ್ರು ಹೇಳ್ದಂಗೆಲ್ಲ ಕೇಳಿ ಹೆದರ್ಕೊಂಡು ಓಡೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಉತ್ತರ ಕೊಟ್ಟಿದ್ದು. ಬಟ್ ಎಲ್ಲರೂ ಅಂತಿದ್ರು, ಅಂದರೆ ನನಗೆ ಮನೆ ಒಳಗಡೆ ಹೇಳ್ತಿದ್ರು, ಎಲ್ಲರೂ ಜಗಳ ಮಾಡ್ತಾರೆ ಜಗದೀಶ್ ಸರ್ ಹತ್ರ, ಚೈತ್ರ ಮಾತ್ರ ಜಗಳಕ್ಕೆ ಹೋಗಲ್ಲ ಯಾಕೆ ಅಂತ ಮನೆಯಲ್ಲೆಲ್ಲ ಅನ್ನೋರು. ನಾನು ಅಂದಿದ್ದೆ, ನಾನು ಜಗಳಕ್ಕೆ ಹೋದಿನ ಏನೋ ದೊಡ್ಡದಾಗ
ಆಗುತ್ತೆ, ಬೇಡ ನಾನು ಅವಾಯ್ಡ್ ಮಾಡ್ತೀನಿ ಅಂತಿದ್ದೆ. ಏನು ಅಂದಿದ್ದೆ ಹಂಗೆ ಆಯಿತು. ನನ್ನ ಜಗಳಕ್ಕೆ ನಿಂತಿನ ಅದು ಬೇರೆನೇ ಅವಾಂತರಕ್ಕೆ ತಿರ್ಕೊಂಡ್ಬಿಡ್ತು ಅಂತ. ಚೈತ್ರ ಅವರೇ,